ದೇಶದಲ್ಲಿ ಅತಿ ಹೆಚ್ಚು ಸುದ್ದಿಗೆ ಕಾರಣವಾಗಿರುವಂತಹ ಚುನಾವಣಾ ಬಾಂಡ್ ವಿಚಾರವಾಗಿ ಇದೀಗ ಸುಪ್ರೀಂ ಕೋರ್ಟ್ ಎಸ್ಬಿಐಗೆ ಚಾಟಿಯನ್ನ ಬೀಸಿದೆ. ಅಲ್ಲದೆ ನಾಳೆಯೊಳಗಡೆ ವರದಿಯನ್ನ ಸಲ್ಲಿಸಬೇಕು ಎನ್ನುವಂತಹ ತಾಕೀತನ್ನು ಕೂಡ ಮಾಡಿದೆ. ಈ ಹಿಂದೆ 3 ವಾರಗಳ ಗಡುವನ್ನ ನೀಡಿದ್ರೂ ಕೂಡ ಎಸ್ಬಿಐ ಇದಕ್ಕೆ ಉತ್ತರವನ್ನ ನೀಡದೆ ಮತ್ತೊಂದು ಅರ್ಜಿಯನ್ನ ಹಾಕಿತ್ತು. ಅದೇ ಕಾರಣಕ್ಕೆ ಇದೀಗ ಎಸ್ಬಿಐಗೆ ಒಂದು ರೀತಿ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಹಾಕಿದೆ. ಹಾಗಾದ್ರೆ ಏನಿದು ಚುನಾವಣಾ ಬಾಂಡ್ ವಿಚಾರ, ಯಾಕಿಷ್ಟು ಗೊಂದಲ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಈ ಮುಂಚೆ ಇದ್ದಂತಹ ಚುನಾವಣಾ ಹಣ ನೀಡುವಿಕೆ ಬೇರೆ ಇತ್ತು. ಆದರೆ ಚುನಾವಣಾ ಬಾಂಡ್ಗಳು ಬಂದ ಮೇಲೆ ರಾಜಕೀಯ ಪಕ್ಷಗಳಿಗೆ ಇದೊಂದು ರೀತಿಯ ವರದಾನವಾಗಿತ್ತು. ಯಾಕಂದರೆ ಚುನಾವಣಾ ಬಾಂಡ್ಗಳನ್ನು ಬಳಸಿ ಎಷ್ಟು ಬೇಕಾದರೂ ಯಾರು ಬೇಕಾದರೂ ಹಣವನ್ನು ಕೊಡಬಹುದಿತ್ತು. ಅದೇ ಕಾರಣಕ್ಕೆ ಇದು ಇದೀಗ ಹೆಚ್ಚು ಚರ್ಚೆಯಾಗ್ತಿದೆ. ಅದಷ್ಟೇ ಅಲ್ಲದೆ ಹಲವು ಗೊಂದಲಗಳಿಗೂ ಕೂಡ ಇದೀಗ ಚುನಾವಣಾ ಬಾಂಡ್ಗಳು ಕಾರಣವಾಗ್ತಿವೆ. ಅದೇ ವಿಚಾರವಾಗಿ ಮಾತನಾಡಿರುವಂತಹ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಹರಿದು ಬಂದಿರುವ ದೇಣಿಗೆ ಎಷ್ಟು, ಅದರಲ್ಲೂ ಅನಾಮಧೇಯ ದೇಣಿಗೆಯ ಪ್ರಮಾಣ ಎಷ್ಟು, ನಾಳೆಯೊಳಗೆ ಎಲ್ಲ ಮಾಹಿತಿಯನ್ನು ನೀಡಬೇಕು ಎಂದು ತಾಕೀತು ಮಾಡಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ 3 ವಾರಗಳ ಕಾಲ ಡೆಡ್ಲೈನ್ ಅನ್ನು ಎಸ್ಬಿಐಗೆ ನೀಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಚ್ಚಿನ ಕಾಲಾವಕಾಶವನ್ನು ಕೋರಿತ್ತು. ಜೂನ್ 30ರವರೆಗೂ ಸಮಯಾವಕಾಶವನ್ನು ಕೋರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಈ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಎಸ್ಬಿಐ ಅರ್ಜಿಯನ್ನು ತಿರಸ್ಕರಿಸಿದೆ. ಅಷ್ಟೇ ಅಲ್ಲ, 3 ವಾರಗಳ ಕಾಲ ಡೆಡ್ಲೈನ್ ನೀಡಿದ್ದರೂ ಈವರೆಗೂ ಏನು ಮಾಡ್ತಿದ್ರಿ ಎಂದು ಪ್ರಶ್ನಿಸಿರುವಂತಹ ನ್ಯಾಯಾಲಯ ಮಂಗಳವಾರ ಅಂದರೆ ನಾಳೆಯೊಳಗೆ ಎಲ್ಲ ಮಾಹಿತಿಯನ್ನು ನೀಡಬೇಕು ಎಂದು ತಾಕೀತು ಮಾಡಿದೆ. ಅಷ್ಟೇ ಅಲ್ಲ, ಈ ಮಾಹಿತಿಯನ್ನು ಚುನಾವಣಾ ಆಯೋಗವು ತನ್ನ ವೆಬ್ಸೈಟ್ನಲ್ಲಿ ಮಾರ್ಚ್ 15ರೊಳಗೆ ಅಪ್ಲೋಡ್ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ನೇತೃತ್ವದ ಪಂಚಸದಸ್ಯ ಸಂವಿಧಾನಿಕ ಪೀಠವು ವಿಶೇಷ ಸಿಟ್ಟಿಂಗ್ನಲ್ಲಿ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿತು. ಇದೇ ವೇಳೆ ಚುನಾವಣಾ ಬಾಂಡ್ಗಳ ಕುರಿತಾದ ಮಾಹಿತಿಯನ್ನು ಹಂಚಿಕೊಳ್ಳದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಎಸ್ಬಿಐ ಉಲ್ಲಂಘಿಸಿದೆ ಎಂದು ಬ್ಯಾಂಕ್ ವಿರುದ್ಧ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಏನಿದೆ ಸಲ್ಲಿಸಿದ್ದಂತಹ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ವಿಚಾರಣೆಯನ್ನು ಇದೇ ನ್ಯಾಯಾಲಯ ಪೀಠ ಏನಿದೆ ಅದು ಕೂಡ ವಿಚಾರಣೆ ನಡೆಸಿತು. 2019 ಏಪ್ರಿಲ್ನಿಂದ ಇದುವರೆಗೂ ವಿವಿಧ ರಾಜಕೀಯ ಪಕ್ಷಗಳು ಅನಾಮಧೇಯ ವ್ಯಕ್ತಿ ಸಂಸ್ಥೆಗಳು ನೀಡಿರುವ ಹಣದ ಸಂಪೂರ್ಣ ವಿವರವನ್ನು 2024 ಮಾರ್ಚ್ 6ರ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಎಸ್ಬಿಐ ಸಲ್ಲಿಸಬೇಕು ಮತ್ತು ಚುನಾವಣಾ ಆಯೋಗವು ಮಾರ್ಚ್ 13, 2024ರ ಒಳಗಾಗಿ ಈ ಮಾಹಿತಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಈ ಹಿಂದೆ ತೀರ್ಪನ್ನು ನೀಡಿತು. ಆದರೆ ಕಳೆದ ಮಾರ್ಚ್ 4ರಂದು ಸುಪ್ರೀಂ ಕೋರ್ಟ್ ನೀಡಿದ ಗಡುವಿಗೆ 2 ದಿನ ಮುನ್ನ 9 ಪುಟಗಳ ಮನವಿಯನ್ನು ಎಸ್ಬಿಐ ಕೋರ್ಟ್ಗೆ ಸಲ್ಲಿಸಿತ್ತು. ಅಲ್ಲದೆ ಜೂನ್ 30ರವರೆಗೂ ಸಮಯಾವಕಾಶವನ್ನು ಕೋರಿತು. ಬಾಂಡ್ಗಳ ಕುರಿತ ಮಾಹಿತಿಯು ವಿವಿಧ ಶಾಖೆಗಳಲ್ಲಿ ವ್ಯಾಪಿಸಿರುವುದರಿಂದ ಕಾಲಾವಕಾಶ ನೀಡಬೇಕೆಂದು ಎಸ್ಬಿಐ ಮನವಿ ಮಾಡಿತ್ತು. ಆದರೆ ಎಸ್ಬಿಐ ಮನವಿಯನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಇನ್ನು ಇದೇ ವಿಚಾರ ಇದೀಗ ಹೆಚ್ಚು ಚರ್ಚೆಗೂ ಕಾರಣವಾಗ್ತಿದೆ. ಯಾಕಂದರೆ ಮೊದಲಿನಿಂದಲೂ ಚುನಾವಣಾ ಬಾಂಡ್ನಲ್ಲಿ ಹಣ ಸಂಗ್ರಹವಾಗಿದ್ದರೆ ಅದರ ಲೆಕ್ಕ ಇರುತ್ತದೆ. ಅದನ್ನು ಕೊಡಲು ಬ್ಯಾಂಕಿಗೆ ಏನು ಕಷ್ಟ ಎನ್ನುವಂತಹದ್ದು ಕೆಲವರು ಹೇಳ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಯಾವುದಾದರೂ ಒಂದು ಪಕ್ಷದ ಒತ್ತಡಕ್ಕೆ ಒಳಗಾಗಿ ಎಸ್ಬಿಐ ಇಂತಹ ಮಾಹಿತಿಯನ್ನು ನೀಡ್ತಿಲ್ವಾ ಎನ್ನುವಂತಹ ಮಾತುಗಳನ್ನು ಕೆಲವರು ಆಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಈ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ಕೊಡೋದಕ್ಕೆ 3 ವಾರಗಳ ಗಡುವು ಬೇಕಿತ್ತಾ ಎನ್ನುವಂತಹ ಪ್ರಶ್ನೆಗಳು ಇದೀಗ ಎಲ್ಲೆಡೆ ಮೂಡಿ ಬರ್ತಿವೆ. ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಎಸ್ಬಿಐ ಕೊಟ್ಟಿರುವಂತಹ ಕಾರಣ, ಅದರಲ್ಲಿಯೂ ಕೂಡ ಅದು ಸಲ್ಲಿಸ್ತೀನಿ ಎನ್ನುವಂತಹ ವರದಿಯನ್ನು ಕೇಳಿದಂತಹ ದಿನಾಂಕ ಸ್ನೇಹಿತರೆ ಜೂನ್ 30 ಏನಿದೆ ಅದು ಚುನಾವಣೆಯ ಎಲ್ಲ ಮುಗಿದ ಮೇಲೆ ಸಲ್ಲಿಸುವಂತಹ ಒಂದು ದಿನಾಂಕ. ಜೂನ್ 30ರ ವೇಳೆಗೆ ಆಲ್ಮೋಸ್ಟ್ ಎಲ್ಲವೂ ಚುನಾವಣೆ ಮುಗಿದಿರುತ್ತೆ. ಸೊ ಆ ಕಾರಣದಿಂದ ಇದು ಒಂದು ಪಕ್ಷಕ್ಕೆ ಏನಾದರೂ ಒತ್ತಡಕ್ಕೆ ಒಳಗಾಗಿ ಇಂತಹದ್ದೊಂದು ಇನ್ಫಾರ್ಮೇಷನನ್ನು ಈ ದಿನಾಂಕದೊಂದು ಕೊಡ್ತೀನಾ ಎನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡಿದ್ವೆ. ಇನ್ನು ಸ್ನೇಹಿತರೆ 2023ರ ವರದಿಯ ಪ್ರಕಾರ ನೋಡೋದಾದ್ರೆ ಒಟ್ಟು 12,979 ಕೋಟಿ ದೇಣಿಗೆ ಹರಿದು ಬಂದಿದೆ. ಅದರಲ್ಲಿಯೂ
ಎಲ್ಲ ಪಕ್ಷಗಳಿಗಿಂತ ಹೆಚ್ಚು ಅಂದರೆ ಬಿಜೆಪಿ 6,556.12 ಕೋಟಿಯನ್ನು, ಕಾಂಗ್ರೆಸ್ 1,123.29 ಕೋಟಿ, ಉಳಿದ 30 ಪಕ್ಷಗಳು 5,289.57 ಕೋಟಿಯನ್ನು ಪಡೆದಿದೆ. ಆದರೆ ಯಾರು ಎಷ್ಟು ಹಣವನ್ನು ಯಾವ ಪಕ್ಷಕ್ಕೆ ನೀಡಿದ್ದಾರೆ ಎನ್ನುವಂತಹದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡತೊಡಗಿದೆ. ಇದರ ಕುರಿತು ಇದೀಗ ಕಾಂಗ್ರೆಸ್ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಇನ್ನು ಸ್ನೇಹಿತರೆ, ಈ ಹಿಂದೆ ಕಾಂಗ್ರೆಸ್ನ ಅಕೌಂಟ್ ಏನಿದೆ ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ IT ಇಲಾಖೆ ಮಾಡಿತ್ತು. ಇದೀಗ ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ SBIನ ನಡೆಯನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ದೇಶದಾದ್ಯಂತ ಎಲ್ಲೆಲ್ಲಿ SBI ಶಾಖೆಗಳಿದೆಯೋ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿಯೂ ಕೂಡ ಇದು ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಸುಪ್ರೀಂ ಕೋರ್ಟ್ ಒಂದು ರೀತಿಯ ಚಾಟಿಯನ್ನ ಬೀಸಿದೆ ಯಾರಿಗೆ? SBIಗೆ. ಯಾಕಂದ್ರೆ ಎಲ್ಲವೂ ಪಾರದರ್ಶಕವಾಗಿರಬೇಕು, ಚುನಾವಣಾ ಬಾಂಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ತೆಗೆದುಕೊಂಡಿದೆ ಎನ್ನುವುದನ್ನ ಜನರ ಮುಂದೆ ಇಡಬೇಕು ಎನ್ನುವಂತಹ ಉದ್ದೇಶದಿಂದ ಇದೀಗ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವ ತೀರ್ಮಾನ ಒಂದು ರೀತಿ ಶ್ಲಾಘನೀಯ ವಿಚಾರವಾಗಿದೆ. ನೋಡ್ಬೇಕು ಸ್ನೇಹಿತರೆ, ನಾಳೆ ಡೆಡ್ ಲೈನ್ ಕೊಟ್ಟಿದೆ. ಈ ಡೆಡ್ ಲೈನ್ ಒಳಗಡೆ SBI ಏನಾದ್ರೂ ಮಾಹಿತಿಯನ್ನ ಹಂಚಿಕೊಳ್ಳುತ್ತಾ, ಚುನಾವಣಾ ಆಯೋಗ ಜೂನ್ 15ರ ಒಳಗಡೆ ಏನು ಚುನಾವಣಾ ಆಯೋಗ ಇದೆ ಅದು ತನ್ನ ವೆಬ್ಸೈಟ್ನಲ್ಲಿ ಈ ಮಾಹಿತಿಯನ್ನ ಹಂಚಿಕೊಳ್ಳುತ್ತಾ, ಇದೆಲ್ಲವನ್ನ ನಾವು ಕಾದು ನೋಡ್ಬೇಕಷ್ಟೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.